ಬೆಂಗಳೂರಲ್ಲಿ ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಡಾಕ್ಟರ್ ವೀಣಾ ಅಲ್ಲ, ತಿನ್ನೋದೇ ಮುಖ್ಯ ಅಲ್ವಾ ಅಣ್ಣ ಮಗುಗೆ, ಅಲ್ವಾ? ಮಗುಗೋಸ್ಕರ ತಿಂತಾ ಇರಬೇಕು. ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ನಿಶಾ ಅವ್ರನ್ನ ಹೇಳ್ತಾನೆ ಅವರೇ ಕರ್ಕೊಂಡೇ ಹೋಗ್ತಾ ಇಲ್ಲ ಅಂತ ಅನ್ಕೋತಾಳೆ ನಿಶಾ. ದಿಸ್ ಇಸ್ ಗೆಸ್ಟ್ ರೂಮ್ ಆ್ಯಂಡ್ ದಿಸ್ ಇಸ್ ವಿನೋದ್ ಇದ್ದಾನಾ. ತುಂಬ ಇಷ್ಟ ಆಯಿತು ಅಟ್ರಿಕ್ಸಲ್ಲಿ. ನಾನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂದನೂ ಕೂಡ ಅಟ್ರಿಕ್ಸಲ್ಲೇ ತೋರಿಸ್ತಾ ಇರೋದು. ಹೇಳ್ಕೊಂಡು ಹೋಗಮ್ಮ, ಹೆಂಗೆ ತುಂಬಿದೊಳೆ ನೋಡಿ ಗೈಸ್. Hello guys, welcome back to my YouTube channel, Madhugowda YouTube channel. So as I promised, anomaly ಸ್ಕ್ಯಾನ್ದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರಿ, ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಸೊ ಇವಾಗ ನಾವು ಹಾಸ್ಪಿಟಲ್ ಹತ್ರ ಅಲ್ಲ, ಇದ್ರ ಹತ್ರ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಟೈಮು 7:45 ಆಗಿದೆ. ಫಸ್ಟ್ ನಾನು ಬ್ಲಡ್ ಕೊಟ್ಬಿಡ್ತೀನಿ. ಅದಾದಮೇಲೆ ಗ್ಲೂಕೋಸ್ ಟೆಸ್ಟ್ ಇರುತ್ತೆ. ಸೊ ಎಂಟಿ ಸ್ಟೊಮಕಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಇನ್ನು ಟೈಮ್ ಆಗೋದ್ರೆ ನನಗೆ ಹೊಟ್ಟೆ ಹಸಿವು ಎಲ್ಲ ತಡ್ಕೊಂಡಿರೋಕ್ಕೆ ಆಗೋಲ್ಲ. 9-9:30 ಅಷ್ಟರಲ್ಲೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಡೈಲಿ. ಸೊ ನಿಶಾ ಎದ್ದಿರಲಿಲ್ಲ ಇನ್ನು, ಹಾಗಾಗಿ ಅವಳನ್ನ ಸ್ಕ್ಯಾನಿಂಗಿಗೆ ಕರ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಜಸ್ಟು ಬ್ಲಡ್ ಕೊಟ್ಬಿಟ್ಟು ಇದು ಮಾಡಿಬಿಟ್ಟು ಬರೋದಲ್ವ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಅಷ್ಟೇ. ಇನ್ನು ಪ್ರೊಸೀಜರ್ಸ್ ಏನೇನಂತ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಹೆಂಗಾಯಿತು ಏನೇನಿತ್ತು ಅಂತಲೂ ನಾನು ಈ ವ್ಲಾಗಲ್ಲೆಲ್ಲನೂ ಕ್ಯಾಪ್ಚರ್ ಮಾಡ್ಕೊತಾ ಹೋಗ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಎಲ್ರಿಗಿಂತ ಫಸ್ಟ್ ನಾನು ಎದ್ದಿದ್ದೆ ಗೈಸ್. 6 ಗಂಟೆಗೆ ಎದ್ಬಿಟ್ಟಿದ್ದೀನಿ. ನನಗೆ ನಿದ್ದೆನೂ ಬರ್ತಾಯಿಲ್ಲ. ಹಾಗೆ ಸುಮ್ಮನೆ ಕಾಲ್ ಮಾಡಿದೆ. ಆಮೇಲೆ ಓಕೆ ಮೇಡಮ್ ಬನ್ನಿ ಅಂತ ಅಂದರು. ಸೊ ಹಾಗಾಗಿ ಇವಾಗ ಫ್ರೆಶಪ್ ಆಗಿ ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್. HB ಹೆಮೋಗ್ಲೋಬಿನಾ? ಓಕೆ. TSH ಥೈರಾಯ್ಡಾ? ಇನ್ನೂ ಪಾಸ್ ಮಾಡೋಂಗಿಲ್ವಾ? 45 ಮಿನಿಟ್ಸ್ 1 ಅವರ್ ಆಗಿಲ್ಲ. ಅರ್ಜೆನ್ಸಿ ಇದ್ರೆ ಹೋಗಿ ಬಂದ್ಬಿಡಿ. ಯಾಕಂದ್ರೆ ಅವಾಗ ತಾನೇ ಗ್ಲೂಕೋಸ್ ಕೊಟ್ಟಿರ್ತೀರಲ್ಲ, ಅದೇ ಎಲ್ಲ ಈಚೆ ಹೋಗ್ತಾರೆ. ಶುಗರ್ ಲೆವೆಲ್ಸ್ ಎಲ್ಲ ಈಚೆ ಹೋಗ್ತಾರೆ. ಊಟ ತಿನ್ನೋಂಗಿಲ್ಲ, ಯೂರಿನ್ ಪಾಸ್ ಮಾಡೋಂಗಿಲ್ಲ. ಒಂದ್ಸಲ ವಾಶ್ರೂಮ್ ಹೋಗಿದ್ದು ಬರ್ತೀನಿ ನಾನು. ಇವಾಗ ಗ್ಲೂಕೋಸ್ ಟೆಸ್ಟ್ ನಡೆಯಲಿದೆ. ಅಲ್ಲಿಟ್ಟಿದ್ದಾರೆ ನೋಡಿ ಗ್ಲೂಕೋಸ್. ಇವಾಗ ಒಂದು ಸಲ ಕೊಡ್ತಾರಂತೆ. ಇವಾಗ ಎಂಟಿ ಸ್ಟೊಮಕಲ್ಲಿದ್ದೀನಿ. ಸೊ ಇವಾಗ ಬ್ಲಡ್ ತೊಗೊಂಡಿದ್ದಾರೆ. 2 ಅವರ್ಸ್ ಬಿಟ್ಟು ಮತ್ತೆ ಬಂದು ಗ್ಲೂಕೋಸ್ ಕುಡಿದು ಅವಾಗ ಇನ್ನೊಂದು ಸಲ ಬ್ಲಡ್ ತೊಗೋತಾರೆ. ಮತ್ತೆ ಇನ್ನೊಂದು ಸಲ ಬ್ಲಡ್ ತೊಗೋತೀರಾ? ಗ್ಲೂಕೋಸ್ ಆಮೇಲೆ ಇನ್ ಮಿಡಲ್ ಆಫ್ ಆ ಪೀರಿಯಡಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೋದಲ್ಲ? ನೆಕ್ಸ್ಟ್ 2 ಅವರ್ಸ್ ಫಾಸ್ಟಿಂಗಲ್ಲಿರಬೇಕು. ಇವಾಗ ಎಷ್ಟು ಗ್ರಾಮ್ಸ್ ಕೊಡ್ತಾ ಇದ್ದೀರಾ? 75 ಗ್ರಾಮ್ಸ್. ಆಮೇಲೆ ಸೆಕೆಂಡ್ 2 ಅವರ್ಸ್ ಬಂದು ಸ್ಯಾಂಪಲ್ ಕೊಡಬೇಕಷ್ಟೇ. ಬ್ಲಡ್ ಸ್ಯಾಂಪಲ್ ಕೊಡಬೇಕಷ್ಟೇ. ಓಕೆ ಓಕೆ ಓಕೆ. ಯಾವುದೋ ಸ್ಕೂಲ್ ಟೈಮಲ್ಲಿ ಕುಡ್ದಿದ್ದು ನೆನಪು ನನಗೆ. ನಾನು ಅಥ್ಲೆಟಿಕಲ್ಲಿ ರನ್ನಿಂಗ್ ರೇಸ್ ಆಡುವಾಗ ಗ್ಲೂಕೋಸು. ಅದಾದಮೇಲೆ ಇವತ್ತೇ ಕುಡಿತಿರೋದು. ಪಳಪಳ ಹೊಳಿತಾ ಇದ್ದಾರೆ. ನಿಶಾ ರವೀಂದ್ರ ಅವರು ಎದ್ದಿದ್ದಾರೆ. 9 ಗಂಟೆಗೆ ಫೋನ್ ಮಾಡಿ ಎದ್ದೊಳಿಸಿ ಸ್ನಾನ ಮಾಡಿಸಿ
ನೀನು 3rd ಮಂತ್ ಸ್ಕ್ಯಾನಿಂಗ್ ಬಂದಿರಲಿಲ್ಲ ಅಲ್ಲ? ಬಂದಿರಲಿಲ್ಲ. 3rd ಮಂತ್ ಏನಕ್ಕೆ ಬಂದಿರಲಿಲ್ಲ? NT ಸ್ಕ್ಯಾನ್ ಎಲ್ಲ ಹೋಗಿದ್ದೆ, ಇರಲಿಲ್ಲ ಅನ್ಸುತ್ತೆ ನೀನು. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದೆ ಅನಿಸುತ್ತೆ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ, ನಾನು ತಿಂಡಿ ಮಾಡಿಲ್ಲ, ನಿಶಾ ಅವರು ಕೂಡ ಮಾಡಿಲ್ಲ, ನಿಖಿಲ್ ಅವರು ನನ್ನೂ ಮಾಡಬೇಡಿ ಅಂದರು ಡಾಕ್ಟ್ರು. ಅತ್ತೇನೂ ಮಾಡಬಾರ್ದು ಅಂತ ಹೇಳಿದ್ರಂತೆ, ಹಂಗಾಗಿ ಸುಮ್ಮನೆ ಗೈಸ್ ಟೈಮ್ ಆಗೋಗಿದೆ. ಅವರು 9:30ಗೆ ಬನ್ನಿ ಅಂತ ಹೇಳಿದ್ರು. ಅನಾಮಲಿ ಸ್ಕ್ಯಾನ್ಗೆ ಹೋಗ್ತಾ ಇದ್ದೀವಿ ಇವಾಗ ಇನ್ನೂ 2 hours ಆಗಿಲ್ಲ, 1 hour ಆಗಿದೆ ಅಷ್ಟೇ. ನಾನು 8:30 ಕೊಟ್ಟಿದ್ದು ಬ್ಲಡ್ಡು, ಇನ್ನು 2 hours ಆಗಬೇಕದು. ಸೊ ಹಂಗಾಗಿ ಇನ್ನೂ 1 hour ಇದೆ, 1 hour ಅಲ್ಲ, 1 half an hour ಇದೆ. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಯ್ತಾ ಬಂತು. ಸೊ ಇವಾಗ ಹೋಗಿ ಅನಾಮಲಿ ಸ್ಕ್ಯಾನ್ಗೆ ಹೋಗ್ತಾ ಇದ್ದೀವಿ. ಏನು ಕೊಡ್ತಾರೆ, ಏನು ಹೇಳ್ತಾರೆ? ಕಂಪ್ಲೀಟ್ ಗೊತ್ತಾಗುತ್ತೆ ಇವಾಗ ಪಾಪುದು ಮೂಮೆಂಟ್ಸ್ ಎಲ್ಲ A to Z ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗಲ್ಲಿ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ, ಏನು ಹೇಳ್ತಾರೆ ಸ್ಕ್ಯಾನಿಂಗ್ ಡಾಕ್ಟರು, ಏನು ರಿಪೋರ್ಟ್ ಬರುತ್ತೆ ಅಂತ ಎಲ್ಲ. ಆಮೇಲೆ ಸಿಗ್ತೀನಿ. ನಿಖಿಲ್ ರವೀಂದ್ರ ಎಕ್ಸೈಟೆಡ್? ಹಾಂ, ಅದಕ್ಕೆ ಬ್ಲ್ಯಾಕ್ ಹಾಕಿರೋದು. ಯಾಕೆ ಮಿಂಚ್ತವನಲ್ಲ ಬ್ಲ್ಯಾಕ್ ಹಾಕೊಂಡು. ಚೆಕಪ್ ಎಲ್ಲ ತಗೋತಾ ಇದ್ದಾರೆ. ಇವಾಗ ಸೆಕೆಂಡ್ 2 hours ಆದಮೇಲೆ ಇನ್ನೊಂದ್ಸಲ ಬ್ಲಡ್ ಕೊಡಬೇಕಿತ್ತಲ್ಲ, ಅದ್ರದ್ದು ಇದು. ಅಣ್ಣ ಎಷ್ಟು ml ತೊಗೊಂಡ್ರಿ? ಇದ್ರಲ್ಲಿ 2 ml, ಇದ್ರಲ್ಲಿ 2 ml ತೊಗೊಂಡಿದ್ದಾರೆ. 4 ml ಟೋಟಲ್ ಇವತ್ತು ನನ್ನ ಬ್ಲಡ್ ತೊಗೊಂಬಿಟ್ಟಿದ್ದಾರೆ. ರಿಪೋರ್ಟ್ ಎಷ್ಟೊತ್ತಿಗೆ ಸಿಗುತ್ತೆ? ನಿಮಗೆ ಥೈರಾಯ್ಡ್ದು 12:30 ಆಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್. ಇವಾಗ ಇದ್ರದ್ದು ಕೊಡ್ತೀರಾ, ಹಿಮೋಗ್ಲೋಬಿನ್ದು? ಅಷ್ಟರಲ್ಲಿ ಆಗುತ್ತೆ. ಥೈರಾಯ್ಡ್ ಒಂದು 12:30 ಆಗುತ್ತೆ. ಓಕೆ ಸರಿ. ಇವಾಗ ನೆಕ್ಸ್ಟು ಸ್ಕ್ಯಾನಿಂಗ್. ಇವಾಗ ತಿನ್ಬೋದಲ್ವ ನಾನು ಏನಾದರೂ? ಇಷ್ಟನಾ? ತಿನ್ನೋದೇ ಕಾಯ್ತಿರ್ತಾಳೆ. ಅಲ್ಲ, ತಿನ್ನೋದೇ ಮುಖ್ಯ ಅಲ್ವಾ ಅಣ್ಣ ಮಗುಗೆ? ಅಲ್ವಾ, ಮಗುಗೋಸ್ಕರ ತಿಂತಾ ಇರಬೇಕು. ದಪ್ಪ ಆಗ್ತೀವಿ, ಡಯೆಟ್ಟು ಅವೆಲ್ಲ ಯೋಚನೆ ಮಾಡಬಾರ್ದು ಈ ಟೈಮಲ್ಲಿ. ತಿಂತಾ ಇರಬೇಕು, ಚೆನ್ನಾಗಿರ್ಬೇಕು, ಗುಂಡುಕಾಗಬೇಕು. ವಾಕಿಂಗ್ ಮಾಡೋಕ್ಕೆ ಹೇಳೋರೆ ಗೈಸ್ ಡಾಕ್ಟ್ರು, ಅದಕ್ಕೆ ವಾಕ್ ಮಾಡ್ತಾವಳು ಹಾಸ್ಪಿಟ್ಲಲ್ಲೇ. ಹೋಗುವಾಗ ನಿಲ್ತಾನೆ ಇಲ್ಲ, 20 ನಿಮಿಷ ವಾಕ್ ಮಾಡೋಕ್ಕೆ ಹೇಳೋರೆ. ಯಾಕೆಂದರೆ ಮಗುದು ಅಂದರೆ ಉಲ್ಟಾ ಇದೆ ಮಗು ಅಂತ, ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅಂತ. ತಿರುಗುತ್ತೆ ಮಗು ಅಂತ ಏನೋ ಇರಬೇಕು. ಅದಕ್ಕೆ ವಾಕ್ ಮಾಡ್ತಾವಳೆ. ಮಾಡೇ ನೀನು ಓಡೆ, ರನ್ನಿಂಗ್ ರೈಸ್. ಅದೇ ಕೈ ಕಾಲು ಎಲ್ಲ ನೋಡ್ಕೊಬಂದವಳೆ. ನಮ್ಮನ್ನ ಒಳಗೆ ಕರ್ಸ್ಕೊಂಡಿಲ್ಲ ಗೈಸ್, ಎಲ್ಲ ನೋಡ್ತಾವ್ರೆ ನಮ್ಮನ್ನೇ. ವಾಕ್ ವಾಕ್ ವಾಕ್, ರನ್ನಿಂಗ್ ರೈಸ್. ಅಲ್ಲಿಂದನೇ ಟೇಸ್ಟ್ ಮಾಡ್ಕೊಬರ್ತಾನೆ. ಮ್ಯಾಂಗೋನಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಾಯ್ತಾ ಗೈಸ್? ನಾವಿವಾಗ ತಿಂಡಿ ಮಾಡಿರಲಿಲ್ಲ ನಾನು ಮಧು, ಅದಕ್ಕೆ ಒಂದು ಕೆಫೆಗೆ ಬಂದಿದ್ದೀವಿ. ಚೆನ್ನಾಗಿದೆ. ಅಲ್ಲಿ ನೋಡಿ ಅದೇನು ಬಾದಾಮ್. ಗೈಸ್, ನಾನು ಆ್ಯಕ್ಚುಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೋಗಿ 7:30ಗೆ ಹೋಗಿ ಫಸ್ಟ್ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಕೊಟ್ಟಿದ್ದು ಒಳ್ಳೇದಾಯಿತು. ಅದಾದಮೇಲೆ 2 hours ಏನೂ ತಿಂದೆ. ಅದಾದಮೇಲೆ ಸ್ಕ್ಯಾನಿಂಗ್ವರೆಗೂ ಮುಗಿಸ್ಕೊಂಡು ಆಲ್ರೆಡಿ 12:30 ಆಯಿತು. ಏನೂ ತಿಂದಿರಲಿಲ್ಲ 12:30ವರೆಗೂ. ಹೆವಿ ಹೊಟ್ಟೆ ಸಿಕ್ಕಿತ್ತು ನನಗಂತೂ. ಏನಿದೆ ಅದು ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ತಿಂತಾಯಿದ್ದೀನಿ. ಯಾವುದೋ ಒಂದು ಇಲ್ಲಿ ಹೋಟೆಲ್ಗೆ ಬಂದ್ವಿ. ಬನ್ನಿ. ನಿಶಾ ಅವರು ತಿಂದಿಲ್ಲ. ನಿಶಾ ಅವ್ರು ತಿಂದಿಲ್ಲ ಅಂದರೆ ಏನು ತಡ್ಕೋತಾರೆ, ಅವ್ರ ಕೆಪಾಸಿಟಿ ಇದೆ. ನನ್ನ ಪಾಪು ಒಳಗಡೆ ತಡ್ಕೊಳಲ್ಲ. ಸೊ ಇವಾಗ ತಿಂತಾಯಿದ್ದೀವಿ. ತಿಂದು ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೆ ಹೋಗಬೇಕು. ಡಾಕ್ಟರ್ ಯಾವುದೋ ಒಂದು ಕೇಸಲ್ಲಿದ್ದಾರೆ, ಹಾಗಾಗಿ ಅಲ್ಲಿವರೆಗೂ ಯಾವ್ದಾದ್ರು ಕೆಫೆಗೆ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಒಟ್ಟಿಗೆ ತೋರಿಸ್ಕೊಂಡು ಹೋಗೋಣ ಅಂತ. ನಿಶಾ ರವೀಂದ್ರ, ಒಂದು ಯಾವುದಾದ್ರೂ ಎಲ್ಲ ನಾರ್ಮಲ್ ಇದೆ. ನಾನು ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಅಲ್ಲ. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಡಾಕ್ಟರ್ ಹೇಳಿದ್ರು ಎಲ್ಲ ನಾರ್ಮಲ್ ಇದೆ. ಗ್ರೋತ್ ಎಷ್ಟಾಗಿರಬೇಕು ಅಷ್ಟು ಗ್ರೋತ್ ಆಗಿದೆ. ಎಲ್ಲ ಪಾರ್ಟ್ಸು ನಾರ್ಮಲ್ ಇದೆ. ಆಮೇಲೆ ವೆಯ್ಟು, ಹೈಟು ಎಲ್ಲ ಕರೆಕ್ಟಾಗಿದೆ. ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ, ಆಲ್ ಗುಡ್, ಆಲ್ ಫೈನ್ ಅಂತ ಹೇಳಿದ್ರು. ಸೊ ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಮೆಡಿಸಿನ್ಸ್ನೆಲ್ಲ ತೊಗೊಂಡು ಅದಾದರೂ ಒಂದು
ಯಾವುದಾದ್ರೂ ಒಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ನಿಶಾ ಅವ್ರನ್ನ ಹೇಳ್ತಾನೆ ಅವರೇ ಕರ್ಕೊಂಡೇ ಹೋಗ್ತಾ ಇಲ್ಲ ಅಂತ ಅನ್ಕೋತಾಳೆ ನಿಶಾ. ನಾವೊಂದು ಅನಾಮಲಿ ಸ್ಕ್ಯಾನ್ ಆಗೋಗ್ಲಿ, ಅದು ಇಂಪಾರ್ಟೆಂಟ್ ಸ್ಕ್ಯಾನ್ ಅಲ್ವಾ ಈ ಸ್ಕ್ಯಾನು, ಅದು ಆಗೋಗ್ಲಿ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಫಾರ್ ಶೋರ್ ಹೋಗೋಣವೇ. ಎಸ್, ಡಾಕ್ಟರ್ ಕೂಡ ಏನು ಟ್ರಾವೆಲ್ ಮಾಡ್ಬೋದು ಈ ಟೈಮಲ್ಲಿ ಅಂತ ಹೇಳಿದ್ದಾರೆ. ಗೈಸ್, ಇವತ್ತು ನಮ್ಮ ಡ್ಯಾಡಿ ಬರ್ತ್ಡೇ. ನನಗೇನೋ ಒಂಥರ ಅನಾಮಲಿ ಸ್ಕ್ಯಾನು ಇವತ್ತೇ ನಮ್ಮ ಡ್ಯಾಡಿ ಬರ್ಡೇನೂ ಇವತ್ತೇ, ಏನೋ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಅಲ್ಲಿ ಕೂತಿದ್ದಾಗ. ನಮ್ಮ ಡ್ಯಾಡಿನೇ ಹುಟ್ಟು ಬರಲಿ ಅಂತ. ಆಯ್ತು, ಇಬ್ರು ಡ್ಯಾಡಿನೂ ಮಿಕ್ಸ್ ಅಲ್ವಾ, ಇಬ್ರು ಡ್ಯಾಡಿನೂ ಮಿಕ್ಸ್ ಆಗಿ ಬರಲಿ. ನಮ್ಮ ಡ್ಯಾಡಿ ಎಲ್ಲಿ ಹೋಗ್ಬೇಕು ಅಂತೆ. ಅದೊಂಥರ ಎಮೋಷ್ನಲಿ ಕನೆಕ್ಟ್ ಆಯಿತು. ನಾವು ಅವ್ರ ಬರ್ಡೇನೇ ಇವತ್ತು ಸ್ಕ್ಯಾನಿಂಗ್ ಕೂಡ ಇದೆ. ಒಂಥರ ಕೋಇನ್ಸಿಡೆನ್ಸ್ ಆಗಿ ನಂಗೆ ಗೊತ್ತೇ ಇರಲಿಲ್ಲ. ಇವತ್ತು ನಾನು ಆ್ಯಕ್ಚುಲಿ 3 ದಿನದ ಮುಂಚೆನೇ ಸ್ಕ್ಯಾನ್ ಮಾಡಿಸ್ಬೇಕಿದ್ದು. ಅದು ತಳ್ಕೊಂಡು ಇವತ್ತೇ ನಿಂತ್ಕೋತು ಡೇಟು. ಹಂಗಾಗಿ ಅದು ಏನೋ ಕೋಆರ್ಡಿನೇಟ್ ಆಯಿತು ಅಷ್ಟೇ. ಹಾಂ, ಆಮೇಲೆ ನಮ್ಮ ಮಾವ ಬೈಕ್ ಹೋಗ್ಬಿಟ್ಟಪ್ಪ. ಆಮೇಲೆ ನೀವು ಬನ್ನಿ. ತುಂಬು ಚೆನ್ನಾಗಿ ತುಂಬು ಗೈಸ್. ಎಷ್ಟು ಶಾಪ್ ಮಾಡೋಳು ನೋಡಿ ಗೈಸ್. ಇದೆಲ್ಲ ನಿಂದು. ನಾನು ತಗೊಂಡಿರೋದೇ ಒಂದು 3 ನೈಟ್ ಡ್ರೆಸ್ಸು. ಹಾಂ, ಒಂದು ಪ್ಯಾಂಟು. ಹಾಂ, 2 3 3 4. ಏಯ್ 3 1 2 ಹಾಂ 3 4 ಹಾಂ 5 2 ಟೀ ಶರ್ಟ್ 6. ನಾನು ಹೇಳಿದ್ದು ನೈಟ್ ಡ್ರೆಸ್. ಹಾಂ, ಓಕೆ. ನೋಡ್ತೀನಿ ಯಾವ್ದಾದ್ರು ಚೆನ್ನಾಗಿದೆ ಡ್ರೆಸ್. ನನ್ನ ಸೈಜೇ ಇಲ್ಲ. ಎಸ್, ನಮ್ದು ಇವಾಗ ಸ್ವಲ್ಪ ಹೊಟ್ಟೆ ದೊಡ್ಡ ಸೈಜ್ ಆಗಿದೆಯಲ್ಲ. ನಾನು ಮುಂದಕ್ಕಾಗೋ ಥರ ತೊಗೊಂಡಿರೋದು. ನನಗೆ ಏನು ಗೊತ್ತಾ ಗೈಸ್, ಇವಾಗ ಸಣ್ಣಾದ್ಮೇಲೆ ಇದೆಲ್ಲ ಇಷ್ಟ. ಅಲ್ಲ, ಇವಾಗ ತಗೊಂಡಿರ್ತೀನ, ಇವಾಗಿಂದಕ್ಕೆ ಮಾತ್ರ ಅಂದರೆ ಯಾವ್ದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂಥದ್ದು ತೊಗೊಂಡಿದ್ದೀನಿ. ಹೊಟ್ಟೆ ದಪ್ಪ ಆದ್ರೂ ಹಾಕೋಬೋದು ಅನ್ನೋ ಥರದ್ದು. ಆದ್ರೂ ಇನ್ನೂ ಸಣ್ಣ ಐತಿಯ ಇದೆಲ್ಲ. ಆವಾಗೆಲ್ಲ ಸರಿ ಆಯಿತು, ನಿಂಗೆಲ್ಲ ಟಕ್ಕಿಡಿಸಿ ಕೊಡ್ತೀನಿ. ಹಾಂ, ಆಯಿತಾ? ಇವಾಗ ಸ್ವಲ್ಪ ಅಣ್ಣಂಗೆ ಮಾಡೋಣ ಶಾಪಿಂಗು. ಹೇಳ್ಕೊಂಡು ಹೋಗಮ್ಮ. ಹೆಂಗೆ ತುಂಬಿದೊಳೆ ನೋಡಿ ಗೈಸ್. ಅಲ್ಲ, ನಮ್ಮ ಅಣ್ಣ ನೋಡಿ ಏನು ಅವ್ನಿಗೇನು ಬೇಡವೇ ಬೇಡ, ಸುಮ್ಮನೆ ಹೋಯ್ತೀವಿ ಇಷ್ಟು. ಒಂದು ಬ್ಯಾಗ್ ಅವ್ರಿಗೆ, ಒಂದು ಬ್ಯಾಗ್ ನಮ್ಮಿಬ್ಬರಿಂದ. ಇಲ್ಲದೆ ಇದು ಅವ್ರದ್ದು ಅನ್ಸುತ್ತೆ. ಇಲ್ಲ, ಇದು ನಮ್ದ. ಎಷ್ಟಾಗ್ಬೋದು ಬಿಲ್ಲು ಏನು ಗ್ಯಾಸ್? ಸುಮ್ಮನೆ ಬಂದಿದೆ ಒಂದು 2 ನೈಟ್ ಡ್ರೆಸ್ ತಗೊಳ್ಳೋಣ ಅಂತ. 15,000. ಲೆಟ್ಸಿ ಹತ್ರದಲ್ಲಿದ್ದರೆ ನಿಂಗೆ 15,000 ಬಿಲ್. 15,000 ಹತ್ರ ಒಳಗಡೆ ಇರಬೇಕು ಬಿಲ್ಲು. 15 ಹತ್ತತ್ರ ಅಂದರೆ 14 ಚಿಲ್ಲರೆ ಆದರೆ ಮಾತ್ರ. ಓಕೆ, 13 ಆದರೂ ಇಲ್ಲ. 14ರಿಂದ 15 ಇದ್ರೆ 15,000 ನೀನು ಅನ್ಕೊಳ್ತೀಯ. ದಾಟಿದ್ರು ಇಲ್ಲ. ಗೈಸ್, 1,193 ರೂಪಾಯಲ್ಲಿ ಸೋತ್ಬಿಟ್ಟೆ ಗೈಸ್. ಶೆಟ್. ಇವಾಗ ನಿಮ್ಮ ಅಣ್ಣನ ಕೇಳೋಣ ಇರೋ. ಚಿನ್ನು ನನ್ನ ಚಿನ್ನು ಎದಳಪ್ಪ ಮೇಲೆ ಶಾಪಿಂಗ್ ಆಯ್ತು ನೋಡು ಬಾ ಇಲ್ಲಿ. ನೀ ಅಣ್ಣನಂತೆ ಮಲಗು ನಾ ತಂಗಿ ಅಂತ ಶಾಪಿಂಗ್ ಮಾಡ್ಕೊಬರ್ತೀನಿ. ಹೊಸ ಸಾಂಗ್ ಇನ್ವೆಂಟ್ ಮಾಡ್ತಾಳೆ ಗೈಸ್. ಬಾ ಇಲ್ಲೇ ಇಡು. ಓಕೆ, ಮಾಡಿ. ಪಾಪ ಮಲಗಿತ್ತು ನನ್ನ ಗಂಡು, ನಿದ್ದೆ ಬಂದ್ಬಿಟ್ಟೈತೆ. ಅಲ್ಲ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದೋಳು ನಾನು, ನೈಟು ಅವ್ರಿಗಿಂತ ಲೇಟಾಗಿ ಮಲ್ಕೊಂಡೋಳು ನಾನು. ಆದರೂ ಸಾಹೇಬ್ರಿಗೆ ನಿದ್ದೆ. ತೆಗೀರ್ರಿ ಡೋರು. ನಿಖಿಲ್ ರವೀಂದ್ರ, ಗೆಸ್ ದ ಬಿಲ್. ಎಕ್ಸಾಕ್ಟಾಗಿ ಗೆಸ್ ಮಾಡಿಬಿಟ್ರೆ ಅಮೌಂಟ್ ನಿಮಗೆ. ಹಾಂ, ಗೆದ್ರೆ. ನಾನು ಸೋತ್ಬಿಟ್ಟಿದ್ದೀನಿ, ನೀನಾದ್ರು ಕರೆಕ್ಟಾಗಿ ಹೇಳು. 9,000. ಅರ್ಧಕ್ಕರ್ಧನೂ ಹೇಳಿಲ್ಲ. 4,000. ಹಾಂ, ಬರೋಬ್ಬರಿ 17-25,000. 17-25,000. ಗೊತ್ತಿಲ್ಲ. ಕ್ಯಾನ್ ಯು ಸಿ ದಿಸ್?
10000 ಅದ್ರಲ್ಲಿ ನಿಂದೆ ಎತ್ತೈತಪ್ಪ. ಹಾಕ್ಬಿಡು ನನಗೆ, ಹಾಕ್ಬಿಡು, ನಾನೇ ಪೇ ಮಾಡಿದವಳು. ಇವತ್ತು ಗೈಸ್ ನಂದೇ ಶಾಪಿಂಗ್, ಮಧು ಅಣ್ಣಂಗೂ ನನಗೂ ಸೆಲ್ಫ್ ಗಿಫ್ಟ್ ಮಾಡಿದ್ದೀನಿ. ಹೌದು, ಅವ್ರಿಗೆ ಏನು ತಗೊಳ್ಳಿಲ್ಲ ಪಾಪ, ಅಣ್ಣಂಗೆ ಧಾರಾಳ ಮನ್ಸು. ನಾನೇನು ತಗೊಳ್ಳಿಲ್ಲ ಗೈಸ್. ಚಂಪು ಬಳೆ ಹೈ ಚಂಪು, ಚಂಪು ಶೇಖಂಡ್, ಗುಡ್ ಬೈ. ತಣ್ಣಗೈತೆ. ಬೊಂಗುರಿ ಬುಲ್ಲಿಗೆ ನೀನ್ ಬನ್ನಿ. ಹುಚ್ಚೆ ಯಾರು ಮಾಡಿರೋದು ಅಲ್ಲಿ? ಹುಚ್ಚೆ ಇವನ್ ಮಾಡೋದು, ಕಸ ಅವನ್ ಮಾಡೋದು. ಸರಿಯಾಗಿದ್ದೀರಾ? ನೋಡಿ ಇವಾಗ ಹೆಂಗ್ ಸೆಟ್ ಮಾಡಿದೀವಿ ಅಂದ್ರೆ, ಇದು ಗೆಸ್ಟ್ ರೂಮ್. ದಿಸ್ ಇಸ್ ಗೆಸ್ಟ್ ರೂಮ್ ಅಂಡ್ ದಿಸ್ ಇಸ್ ವಿನೋದ್. ಇದನಾ ವಿನೋದ್? ಇಲ್ಲ, ದಿಸ್ ಇಸ್ ವಿನೋದ್ಸ್ ರೂಮ್. ಅವರ ವಾರ್ಡ್ರೋಬಲ್ ಬಟ್ಟೆ ಇನ್ನೂ ಹಂಗೆ ಇಟ್ಟಿದ್ದಾರೆ ಸಾಹೇಬ್ರು, ಇನ್ನೂ ಎತ್ತಿಟ್ಕೊಂಡಿಲ್ಲ. ಎಸ್, ಇದಾಗಿದೆ. ನಂತರ ದಿಸ್ ಇಸ್ ಕಿಚನ್. ಕಿಚನಲ್ಲಿ ಏನು ಇಟ್ಟಿಲ್ಲ, ಚಂಪು ಗುಂಡೊಂದು ಪೆಡಿಗ್ರಿ ಇಟ್ಟಿದ್ದೀವಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ವಾಶ್ರೂಮ್. ಇಲ್ಲಿ ಹಾಲಲ್ಲಿ ಸೆಟಪ್ ಬರುತ್ತೆ. ಇವಾಗ ಸೋಫಾ ಎಲ್ಲ ಹಾಕಿ ಮಿಂಚಿಸ್ತೀವಿ ಅಲ್ವಾ ನಿಶಾ ರವೀಂದ್ರ? ಎಸ್, ಜಾಸ್ತಿ ಇಡಬಾರ್ದು ಹಾಲಲ್ಲಿ, ಯಾಕೆಂದ್ರೆ ಇವ್ರಿಗೆ ಆರಾಮಾಗಿ ಮಲ್ಕೋಬೇಕು. ಇಬ್ರು ಇಲ್ಲೇ ಮಲಗಿದ್ರು ನೆನ್ನೆ ರಾತ್ರಿ ಸಾಹೇಬ್ರು. ಹೌದಾ? ಓಹೋ, ಇವನು ಮಲಗಿದ್ನಲ್ಲ ಕೆಳಗೆ. ಕದಿಮ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದವನೆ. ನನ್ನ ಪ್ಯಾಂಟು ಕೈ ಮುಖ ಹತ್ತು. ಎಷ್ಟು ಗಾಂಚಲ್ಲಿ ನೋಡಿದ್ರಾ? ನನ್ನ ಕಾರ್ ಕೊಟ್ಟಿ ಕಲಿ ಅಂತ ಕೊಟ್ರೆ ಹೊಂಟೈತಿ ಹಂಗೆ ಮೋರಿ ಒಣಕ್ಕೆ ರೈಟ್ ತಿರ್ಸಿ. ಈ ಸತಿ ಬರ್ತಡೆಗೆ ಫಾರ್ಚುನರ್ ತಗೊಡ್ತೀನಿ. ಒಪ್ಪ ನೀನು ಇವಪ್ಪ ಇತ್ತಕ್ಕೆ ಐತಲ್ಲ. ಓಪನ್ ಮಾಡೆ, ಅವಳು ಓಪನ್ ಕ್ಲೋಸ್ ಮಾಡೋಳು. ಎಲ್ಲ ಇಲ್ಲ ಇತ್ತು ನೋಡಿದ್ದೆ. ನೀನೇ ಬತ್ತೀಯಾ? ನೀನು ಬತ್ತೀಯಾ? ನೀನು ಯಾಕೆ ಅನಿಸ್ತೀನಿ? ಡೋರ್ ಕ್ಲೋಸ್ ಮಾಡಬೇಕು. ಅಲ್ಲಿ ನೀನು ಇಕ್ಕಿಕ್ಬಿಟ್ಟು ಇರಪ್ಪ, ನನಗೆ ಭಯ. ಆ ಕಡೆ ತಿರ್ಸ್ಕೊಂಡು ನಿಲ್ಸ್ಕೊಂಡು ಗಾಡಿ ಇಲ್ಲ ಸರಿ ಮಾಡಿದೆ. ಇಡು, ಸೀಟ್ ಬೆಲ್ಟ್ ಹಾಕೊಳ್ಳಿ ಮೇಡಮ್. ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಬೆಳಗ್ಗೆ ಒಂದ್ಸಲ ಹೋದ್ವಿ, ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಟ್ವಿ, ಅದೆಲ್ಲ ನೋಡಿರ್ತೀರ ನೀವು ಬ್ಲಾಗಲ್ಲಿ. ಅದು ಬೆಳಗ್ಗೆಯಿಂದ ಇವತ್ತಿನವರೆಗೂ ಏನೇನಾಯಿತು ಅಂತ ಜಸ್ಟ್ ಒಂದು ಕ್ವಿಕ್ ರೀಕ್ಯಾಪ್ ಹೇಳ್ಬಿಡ್ತೀನಿ, ಸೊ ದಟ್ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಅರ್ಥನೂ ಆಗುತ್ತೆ. ಆ್ಯಂಡ್ ಅನಾಮಲಿ ಸ್ಕ್ಯಾನ್ ಅಂದರೆ ಏನು ಅಂತಲೂ ಗೊತ್ತಾಗುತ್ತೆ. ಫಸ್ಟ್ಲಿ ನಾನು ಅನಾಮಲಿ ಸ್ಕ್ಯಾನ್ಗೆ ಹಂಗೆ ಹಿಂಗೆ ಅಂತ ಏನು ಪ್ರಿಪೇರ್ ಆಗಿರಲಿಲ್ಲ. ಬಟ್ ಐ ಮೇಕ್ ಶ್ಯೂರ್ ದಟ್ ಈ ವೆದರ್ಗೆ ಅಡಿಟೆಡ್ ಆಗಿರಬೇಕು ಆ್ಯಂಡ್ ಟೈಮ್ ಟು ಟೈಮ್ ಫುಡ್ಡು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೆ, ಆ್ಯಕ್ಟಿವ್ ಆಗಿದ್ದೀನಿ. ಆ್ಯಂಡ್ ಅದಷ್ಟೇ ನಾನು ಫಾಲೋ ಮಾಡ್ತಾ ಇರೋದು. ಅದು ಬಿಟ್ಟರೆ ನನಗೇನು ತಿನ್ನಬೇಕು ಅನಿಸುತ್ತೆ ತಿಂತೀನಿ. ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ ಫುಡ್ ತಿಂತಾಯಿದ್ದೀನಿ. ಸೊ ಅನಾಮಲಿ ಸ್ಕ್ಯಾನಿಗೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ತೋರಿಸ್ತಾ ಇರೋದು ಫಸ್ಟ್ಲಿ ಹೇಳ್ಬಿಡ್ತೀನಿ, ಅಟ್ರಿಕ್ಸ್ ಅಂತ. ಇದು KD ರೋಡಲ್ಲಿ ಇರುವಂಥದ್ದು, ವಿಜಯನಗರ 2nd ಸ್ಟೇಜು, ಮ್ಯಾಕ್ಸ್ ಶೋರೂಮ್ ಇದೆ ಅಲ್ವಾ, ಆ ರೋಡಲ್ಲಿರೋದು. ಸೊ ಅಟ್ರಿಕ್ಸ್ ಅಂತ ಅಂದ್ಬಿಟ್ಟು, ಇದು ಕ್ಯಾಂಗ್ರೋ ಕೇರ್ ಹಾಸ್ಪಿಟಲ್ ನಾನು ತೋರಿಸ್ತಾ ಇರೋದಲ್ಲ, ಅದ್ರ ಪಕ್ಕದ ಬಿಲ್ಡಿಂಗಲ್ಲೇ ಇದು ಒಂದು ಸ್ಕ್ಯಾನಿಂಗ್ ಇರೋದು. ನಾನು ಸ್ಕ್ಯಾನಿಂಗ್ ಬೇರೆ ಕಡೆ ಮಾಡಿಸ್ತಾ ಇದ್ದೀನಿ, ಚೆಕಪ್ ಬೇರೆ ಕಡೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಕ್ಯಾಂಗ್ರೋದಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ಕ್ರೌಡೆಡೇ ಇರುತ್ತೆ.
ಆ್ಯಂಡ್ ಆಲ್ಸೋ ನನಗೆ ತುಂಬ ಇಷ್ಟ ಆಯಿತು ಅಟ್ರಿಕ್ಸಲ್ಲಿ. ನಾನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂದನೂ ಕೂಡ ಅಟ್ರಿಕ್ಸಲ್ಲೇ ತೋರಿಸ್ತಾ ಇರೋದು. ಡಾಕ್ಟರ್ ಅವಿನ್ ಸರ್ ಅಂತ ಅಂದ್ಬಿಟ್ಟು ಅವರು ಕೂಡ ತುಂಬ ಚೆನ್ನಾಗಿ ಸ್ಕ್ಯಾನಿಂಗ್ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಷ್ಟು ಪೇಷನ್ಸಿಂದ ಎಲ್ಲನೂ ಗಮನಿಸಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ಫ್ಯಾಮಿಲಿನೂ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಫ್ರೆಂಡ್ಲಿ ಆಗಿರ್ತಾರೆ. ಸೊ ಇಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು. ಇವತ್ತು ಅಷ್ಟೇ ಬೆಳಗ್ಗೆ ಎದ್ದು ಹೋಗಿ ನೀವು ನೋಡಿರ್ತೀರ. ಫಸ್ಟ್ ಹೋಗ್ಬಿಟ್ಟು ಅನಾಮಲಿ ಸ್ಕ್ಯಾನ್ ಅಂದರೆ ಗೈಸ್, ಒಂದು ಬ್ಲಡ್ ಸ್ಯಾಂಪಲ್ನ ಫಸ್ಟು ನೀವು ಎದ್ದಿದ ತಕ್ಷಣ ಏನೂ ಮಾಡಿರಬಾರ್ದು, ಅಂದರೆ ಏನು ತಿಂದಿರಬಾರ್ದು. ಆ ಲೊಟ್ಟೆಲಿ ಹೋಗಿರಬೇಕು ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಒಂದು 2 ml ಏನೋ ಬ್ಲಡ್ ತೊಗೊತಾರೆ. ಬ್ಲಡ್ ತೊಗೊಂಡಿದ್ದ ತಕ್ಷಣ ಒಂದು 10 ನಿಮಿಷಕ್ಕೇ 75 ml ಗ್ಲೂಕೋಸ್ ವಾಟರ್ ಕೊಡ್ತಾರೆ. ಗ್ಲೂಕೋಸ್ ವಾಟರ್ ಕುಡಿದ್ಮೇಲೆ ನೀವು 1-2 ಏನು ಮಾಡೋಂಗಿಲ್ಲ ಆ್ಯಂಡ್ ಏನು ಊಟ ತಿನ್ನೋಂಗಿಲ್ಲ, ಏನೂ ಮಾಡೋಂಗಿಲ್ಲ 2 hours. ಸೊ 2 hours ಆದಮೇಲೆ ಮತ್ತೆ ಇನ್ನೊಂದು ಸಲ ಬ್ಲಡ್ ಸ್ಯಾಂಪಲ್ ತೊಗೊತಾರೆ 2 ml. ಸೊ ಬಿಫೋರ್ ರಿಪೋರ್ಟ್ಗೂ ಆಫ್ಟರ್ ರಿಪೋರ್ಟ್ಗೂ ಮ್ಯಾಚ್ ಮಾಡ್ತಾರೆ. ನಮ್ಮ ಬಾಡಿ ಕಂಡೀಷನ್ ಹೆಂಗಿದೆ, ಏನು ಶುಗರ್ ಲೆವೆಲ್ ಹೆಂಗಿದೆ, ಹಿಮೋಗ್ಲೋಬಿನ್ ಹೆಂಗಿದೆ, ಪ್ರತಿಯೊಂದು ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ ಬಿಟ್ವೀನ್ ಆ 2 hours ಗ್ಯಾಪಲ್ಲಿ ಬೇಕಾದ್ರೆ ನೀವು ಅನಾಮಲಿ ಸ್ಕ್ಯಾನ್ನ ಡಾಕ್ಟರ್ ಏನಾದ್ರು ಫ್ರೀ ಇದ್ರು ಅಂತ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಮಾಡಿಸ್ಕೋಬೋದು. ನಾನು ಹಂಗೆ ಮಾಡಿಸ್ಕೊಂಡಿದ್ದು. ನಾನು ಅರ್ಲಿ ಮಾರ್ನಿಂಗೇ ಹೋಗ್ಬಿಟ್ಟಿದ್ದೆ, ಬಿಕಾಸ್ ಆಮೇಲೆ ಕ್ರೌಡೆಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಆದಷ್ಟು ಬೆಳಗ್ಗೆನೇ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ರಿಪೋರ್ಟ್ಗಾಗಿರ್ಬೋದು, ನಿಮಗೆಲ್ಲ ಬೇಗ ರಿಪೋರ್ಟ್ಸು ಸಿಗುತ್ತೆ. ಮಧ್ಯಾಹ್ನದಷ್ಟರಲ್ಲೆಲ್ಲ ರಿಪೋರ್ಟ್ ಸಿಕ್ಬಿಡುತ್ತೆ ನೀವು ಅರ್ಲಿ ಮಾರ್ನಿಂಗ್ ಸ್ಕ್ಯಾನ್ಗೆ ಹೋದರೆ. ಸೊ ಇನ್ ಬಿಟ್ವೀನ್ 2 hours ನಾನು ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಪಟ್ಟಂತ ಅನಾಮಲಿ ಸ್ಕ್ಯಾನ್ಗೆ ಹೋದ್ವಿ. ಅನಾಮಲಿ ಸ್ಕ್ಯಾನಲ್ಲಿ ಎಲ್ಲ ಸಖತ್ತಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆಲ್ ನಾರ್ಮಲ್ ಆ್ಯಂಡ್ ಆಲ್ ಗುಡ್ ಅಂತ ಹೇಳಿದ್ರು. ಜಸ್ಟ್ ಒನ್ ಸೈಡ್ ಪಾಪು ತಿರ್ಕೊಂಡು ಮಲ್ಕೊಂಡಿತ್ತು. ಪೊಸಿಷನ್ ಮಾತ್ರ ಹಾರ್ಟ್ದು ಒನ್ ಸೈಡ್ ಮಾತ್ರ ಗೊತ್ತಾಗ್ತಿಲ್ಲ. ಒಂದು 10 minutes ವಾಕ್ ಮಾಡಿ ಅಂತ ಹೇಳಿದರು. ಸೊ ವಾಕ್ ಮಾಡಿದ್ಮೇಲೆ ಬೆಟರ್ ಪೊಸಿಷನಲ್ಲಿದೆ. ಓಕೆ, ಆಲ್ ಗುಡ್ ಆ್ಯಸ್ ಪರ್ ದ ಸ್ಕ್ಯಾನ್, ನಥಿಂಗ್ ಟು ವರಿ, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಪಾಪುದು ಕಣ್ಗುಡ್ಡೆ, ಸ್ಪೈನಲ್ಲು, ಆಮೇಲೆ ಹಾರ್ಟು, ಅಬ್ಡಮೆನ್ನು, ಹೆಡ್, ಫೀಟಲ್ಲಿ ಎಲ್ಲ ಪ್ರತಿಯೊಂದೂ ನೀಟಾಗಿ ಸ್ಕ್ಯಾನ್ ಮಾಡ್ತಾರೆ. ಇಟ್ ಟೇಕ್ಸ್ ಲೈಕ್ 20-25 minutes ಅನಾಮಲಿ ಸ್ಕ್ಯಾನ್ ಅಂತ ಅಂದರೆ. ಯಾಕಂದರೆ ಪ್ರತಿಯೊಂದೂ ಇಂಪಾರ್ಟೆಂಟಾಗಿ ಚೆಕ್ ಮಾಡೋದೇ ಅನಾಮಲಿ ಸ್ಕ್ಯಾನು. ಯಾಕಂದರೆ ನಿಮಗೆ NT ಸ್ಕ್ಯಾನಲ್ಲಿ ಅಂದರೆ 3rd month ಸ್ಕ್ಯಾನಲ್ಲಿ ಅಷ್ಟು ಕ್ಲಿಯರಾಗಿ ಬೇಬಿದು ಗ್ರೋತ್ ಕಾಣಲ್ಲ. ಬಟ್ ಇದರಲ್ಲಿ ಪ್ರತಿಯೊಂದು ಆರ್ಗನ್ಸೂ ಇಂಪಾರ್ಟೆಂಟ್ ಆಗುತ್ತೆ. ಕಿಡ್ನಿ, ಲಂಗ್ಸು ಆ್ಯಂಡ್ ಬೆರಳುಗಳು, ನೇಲ್ಸ್ ಎಲ್ಲನೂ ಗೊತ್ತಾಗುತ್ತೆ. ಏನಾದರೂ ಡಿಸಾರ್ಡರ್ ಇದ್ದರೆ, ಅಬ್ನಾರ್ಮಲ್ ಇದ್ದರೆ ಅದೆಲ್ಲ ಇವಾಗಲೇ ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಲಕ್ಕಿಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ ಗುಡ್ ಅಂತ ಹೇಳಿದ್ರು. ಟಚ್ಡ್. ಸೊ ಆ್ಯಂಡ್ ಆಲ್ಸೋ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಕ್ಯಾಂಗ್ರೋದಲ್ಲಿ ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ನನಗೆ ಡಾಕ್ಟರ್ ವೀಣಾ ಮ್ಯಾಮ್ ಅಂತ ಅಂದ್ಬಿಟ್ಟು ವೀಣಾ ಮ್ಯಾಮ್ ಹತ್ರ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಆಲ್ಸೋ ನಾನು ಒಂದಷ್ಟು ಗೂಗಲೆಲ್ಲ ಮಾಡಿದಾಗ ಮ್ಯಾಮು ಚೆನ್ನಾಗಿ ನೋಡ್ತಾರೆ ಅಂತ ಗೊತ್ತಾಗಿ ಅವ್ರ ಹತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅಲ್ಲಿ ನನಗೆ ಕೆಲವೊಬ್ಬರು ನರ್ಸು, ಅಟೆಂಡರ್ಸು ಕೂಡ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಬಿಗ್ ಥ್ಯಾಂಕ್ಸ್. ಅದರಲ್ಲೂ ದಿವ್ಯಾ ಮತ್ತು ನಯನ ಅವರಿಬ್ರಿಗಂತೂ ಸ್ಪೆಷಲ್ ಥ್ಯಾಂಕ್ಸ್. ಸೊ ಹೇಳಿದ್ರು ಡಾಕ್ಟರ್ ನನ್ನ ಬೇಬಿದು ಫೋಟೋ ಫೇಸ್ದು 3D ಎಲ್ಲ ಸಿಕ್ಕಿದೆ, ಅಂದರೆ ಕಲರ್ ಪ್ರಿಂಟ್ ಸಿಕ್ಕಿದೆ. ಯಾರ ಥರ ಇರ್ಬೋದು ಅಂತ ಗೆಸ್ ಮಾಡಿ ಗೈಸ್, ಯಾರ ಥರ ಇರ್ಬೋದು? ಒಂದು ಚೂರು ಇನ್ನು 7th ಮಂತಲ್ಲಿ ಗ್ರೋತ್ ಸ್ಕ್ಯಾನ್ ಇರುತ್ತೆ. ಈ ಅನಾಮಲಿ ಸ್ಕ್ಯಾನ್ ಆದಮೇಲೆ 7th ಮಂತಲ್ಲಿ ಗ್ರೋತ್ ಸ್ಕ್ಯಾನ್ ಇರುತ್ತೆ. ಅದ್ರಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಅಂದರೆ ಸಿಮಿಲ್ಯಾರಿಟೀಸ್ ಸ್ವಲ್ಪ ಇರ್ಬೋದು, ಒಂದು 50% ಸ್ಕ್ಯಾನಿಂಗಲ್ಲಿ ಹೆಂಗೆ ಕಾಣುತ್ತೆ ಆ ಥರನೇ ಇರ್ಬೋದು ಅಂತ ಹೇಳ್ತಾ ಇದ್ರು ಡಾಕ್ಟರು. ನನಗೆ ಎಲ್ಲ ಓಕೆ. ಶುಗರ್, ಗ್ಲೂಕೋಸ್ ಟೆಸ್ಟ್ ಎಲ್ಲ ಮಾಡಿದ್ವಲ್ಲ, ಅದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಇದಿಷ್ಟು ನನ್ನ ಅನಾಮಲಿ ಸ್ಕ್ಯಾನ್ ಅಪ್ಡೇಟ್ ಆಗಿದೆ. ಇನ್ನೂ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ನಾನು ನೆಕ್ಸ್ಟ್ ನಂದು 2nd trimester ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡ್ತೀನಲ್ಲ, ಆವಾಗ ಬೇಕಾದ್ರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ಮ ಕಾಮೆಂಟ್ಸ್ಗಳನ್ನ, ಎನ್ಕ್ವೈರೀಸ್ನ ಡ್ರಾಪ್ ಮಾಡಿರಿ. ನಾನು ಖಂಡಿತವಾಗ್ಲೂ ನೋಟ್ ಮಾಡಿಕೊಂಡು ಏನಾದರೂ ಮಿಸ್ ಆಗಿದರೆ ನೆಕ್ಸ್ಟ್ ಆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ, ನಾನು ಸ್ವಲ್ಪ ಟೆನ್ಸ್ಡ್ ಆಗಿದೆ ಅನಾಮಲಿ ಸ್ಕ್ಯಾನ್ ಅಂದರೆ, ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಅಲ್ವಾ. ಓಕೆ, ನೀವು ಏನು ಟೆನ್ಸ್ಡ್ ಆಗಿಬಿಡಿ, ಆರಾಮಾಗಿ ಮುಗಿಸ್ಕೊಂಡು ಬನ್ನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೂ ನಿಶಾ ನಿಖಿಲ್ ಬ್ಲಾಗ್ಸ್ ಆ್ಯಂಡ್ ನಮ್ಮ ಚಾನಲ್ ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.